ಶಾಸಕ ಹ್ಯಾರಿಸ್ ನಿವಾಸದ ಮೇಲೆ ಇಡಿ ದಾಳಿ ನಡೆಸಿದೆ. ಸಿಆರ್ಪಿಎಫ್ ಸರ್ಪಗಾವಲು ಹಾಕಿದೆ. ಹ್ಯಾಕರ್ ಶ್ರೀಕಿ ನಂಟಿನ ಮೇಲೆ ಇಡಿ ದಾಳಿ ನಡೆದಿದೆ. ಪುತ್ರ ನಲ್ಪಾಡ್ಗೆ ಸುತ್ತಿಕೊಂಡ ಬಿಟ್ ಕಾಯಿನ್ ಉರುಳು. ಶಾಸಕ ಹ್ಯಾರಿಸ್ ನಿವಾಸದ ಸುತ್ತ ಸಿಆರ್ಪಿಎಫ್ ಸರ್ಪಗಾವಲು. ಹ್ಯಾಕರ್ ಶ್ರೀಕಿ ನಂಟಿನ ಮೇಲೆ ಇಡಿ ದಾಳಿ. ಪುತ್ರ ನಲ್ಪಾಡ್ಗೆ ಸುತ್ತಿಕೊಂಡ ಬಿಟ್ ಕಾಯಿನ್ ಉರುಳು. ಅಶೋಕನಗರದ ನಿವಾಸದಲ್ಲಿ ಅಧಿಕಾರಿಗಳ ದಂಡು. ಕೇಂದ್ರ ಪಡೆಗಳ ಭದ್ರತೆಯಲ್ಲಿ ದಾಖಲೆಗಳ ಶೋಧ. ಶಾಸಕರ ಮನೆಗೆ ಯಾರೂ ಪ್ರವೇಶಿಸದಂತೆ ನಿರ್ಬಂಧ. ಹ್ಯಾಕಿಂಗ್ ಹಣದ ಆರ್ಥಿಕ ವ್ಯವಹಾರದ ಬೆನ್ನತ್ತಿದೆ ಜಾರಿ ನಿರ್ದೇಶನಾಲಯ. ನಲ್ಪಾಡ್ಗೆ ಇಡಿ ಸಂಕಷ್ಟ. ಬೆಳ್ಳಂಬೆಳಗ್ಗೆ ಶಾಂತಿನಗರ ಶಾಸಕರ ಮನೆಗೆ ಲಗ್ಗೆ ಇಟ್ಟ ಅಧಿಕಾರಿಗಳು. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತೀವ್ರ ತನಿಖೆ ನಡೆಸಲಾಗಿದೆ. ಶಾಸಕ ಹ್ಯಾರಿಸ್ ನಿವಾಸದ ಸುತ್ತ ಸಿಆರ್ಪಿಎಫ್ ಸರ್ಪಗಾವಲನ್ನ ಹಾಕಿದೆ. ಹ್ಯಾಕರ್ ಶ್ರೀಕಿ ನಂಟಿನ ಮೇಲೆ ಇಡಿ ದಾಳಿಯನ್ನ ನಡೆಸಲಾಗಿದೆ. ಶಾಸಕ ಹ್ಯಾರಿಸ್ ನಿವಾಸದ ಮೇಲೆ ಪುತ್ರ ನಲ್ಪಾಡ್ಗೂ ಕೂಡ ಸುತ್ತಕೊಂಡಿದೆ ಬಿಟ್ ಕಾಯಿನ್ ಉರುಳು. ಅಶೋಕನಗರದ ನಿವಾಸದಲ್ಲಿ ಅಧಿಕಾರಿಗಳ ದಂಡು ಇದೆ. ಕೇಂದ್ರ ಪಡೆಗಳ ಭದ್ರತೆಯಲ್ಲಿ ದಾಖಲೆಗಳ ಶೋಧ ನಡೆಸಲಾಗ್ತಾ ಇದೆ. ಶಾಸಕರ ಮನೆಗೆ ಯಾರು ಪ್ರವೇಶ ಮಾಡದಂತೆ ನಿರ್ಬಂಧ ಕೂಡ ಹೇರಲಾಗಿದೆ. ಹ್ಯಾಕಿಂಗ್ ಹಣದ ಆರ್ಥಿಕ ವ್ಯವಹಾರದ ಬೆನ್ನತ್ತಿದ ಜಾರಿ ನಿರ್ದೇಶನಾಲಯ. ನಲ್ಪಾಡ್ಗೆ ಇಡಿ ಸಂಕಷ್ಟ. ಬೆಳ್ಳಂಬೆಳಗ್ಗೆ ಶಾಂತಿನಗರ ಶಾಸಕರ ಮನೆಗೆ ಲಗ್ಗೆ ಇಟ್ಟ ಅಧಿಕಾರಿಗಳು. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತೀವ್ರ ತನಿಖೆ ನಡೆಸಲಾಗ್ತಾ ಇದೆ. ಬಿಟ್ಕಾಯಿನ್ ಹಗರಣದ ಕಿಂಗ್ ಪಿನ್ ಶ್ರೀಕಿ ಜೊತೆ ನಂಟು ಹೊಂದಿದೆ ಎಂಬ ಆರೋಪದಡಿ ಶಾಸಕ ಹ್ಯಾರಿಸ್ ನಿವಾಸದ ಮೇಲೆ ಇಡಿ ಭೀಕರ ದಾಳಿ ನಡೆಸಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದ್ದ ಬಿಟ್ಕಾಯಿನ್ ಹಗರಣದ ಕಬಂದಬಾಹು ಇದೀಗ ಶಾಸಕ ಎನ್ಎ ಆರಿಶ್ ಅವರ ಮನೆ ಬಾಗಿಲಿಗೆ ಬಂದು ನಿಂತಿದೆ. ಹ್ಯಾಕರ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನ ಜೊತೆ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ ಆರ್ಥಿಕ ವ್ಯವಹಾರ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪದ ಹಿನ್ನೆಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ಅಶೋಕನಗರದಲ್ಲಿರುವ ಶಾಸಕರ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ. ಸುದ್ದಿಯ ಪ್ರಮುಖ ಅಂಶಗಳನ್ನ ನಾವಿಲ್ಲಿ ನೋಡೋದಾದ್ರೆ, ಶ್ರೀಕಿ ಮತ್ತು ಬಿಟ್ ಕಾಯಿನ್ ಲಿಂಕ್ ಬರುತ್ತೆ. ಅಂತಾರಾಷ್ಟ್ರೀಯ ಹ್ಯಾಕರ್ ಆಗಿರೋ ಶ್ರೀಕಿ ಹ್ಯಾಕ್ ಮಾಡಿ ನೂರಾರು ಬಿಟ್ ಕಾಯಿನ್ಗಳನ್ನ ಕಳ್ಳತನ ಮಾಡಿದ್ದ. ಈ ಕದ್ದ ಬಿಟ್ ಕಾಯಿನ್ಗಳನ್ನ ಗೋಸ್ಟ್ ಪ್ರೋಟೋಕಾಲ್ ಮೂಲಕ ಅಡಗಿಸಿಟ್ಟು ನಂತರ ಪ್ರಭಾವಿಗಳಿಗೆ ಮಾರಾಟ ಮಾಡ್ತಿದ್ದ ಎಂಬುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಈ ಹಣದ ವರ್ಗಾವಣೆಯಲ್ಲಿ ಶಾಸಕ ಹ್ಯಾರಿಸ್ ಪುತ್ರನ ಕೈವಾಡವಿರುವ ಶಂಕೆಯ ಮೇಲೆ ಇಡಿ ಈ ಕ್ರಮ ಕೈಗೊಂಡಿದೆ. ಇಡಿ ತನಿಖೆಯ ಪ್ರಮುಖ ಹಂತಗಳನ್ನ ನೋಡೋದಾದ್ರೆ, ಜಾರಿ ನಿರ್ದೇಶನಾಲಯವು ಪಿಎಂಎಲ್ಎ ಅಡಿಯಲ್ಲಿ ಈ ಕೆಳಗಿನ ಅಂಶಗಳ ಮೇಲೆ ತನಿಖೆ ನಡೆಸ್ತಾ ಇದೆ. ಹ್ಯಾಕಿಂಗ್, ವೆಬ್ಸೈಟ್ ಮತ್ತು ವ್ಯಾಲೆಟ್ಗಳನ್ನ ಹ್ಯಾಕ್ ಮಾಡಿ ಡಿಜಿಟಲ್ ಆಸ್ತಿಗಳನ್ನ ಕಳ್ಳತನ ಮಾಡುವುದು, ಕದ್ದ ಆಸ್ತಿಗಳನ್ನ ಕ್ರಿಪ್ಟೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳ ಮೂಲಕ ಮಾರಾಟ ಮಾಡುವುದು, ಮಾರಾಟದಿಂದ ಬಂದ ಹಣವನ್ನ ವಿವಿಧ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಿ ಮೂಲ ಪತ್ತೆಯಾಗದಂತೆ ಮಾಡುವುದು. ಇನ್ನು ಈ ರೀತಿ ಬಂದ ಹಣವನ್ನ ಶ್ರೀಕಿ ಮತ್ತು ಹ್ಯಾರಿಸ್ ಪುತ್ರ ಸೇರಿದಂತೆ ಅವರ ಸಹಚರರು ವೈಯಕ್ತಿಕ ಐಷಾರಾಮಿ ಜೀವನಕ್ಕಾಗಿ ಬಳಸಿಕೊಂಡಿದ್ದಾರೆ ಎಂಬುದು ಇಲ್ಲಿ ಪ್ರಮುಖ ಆರೋಪ ಆಗಿದೆ. ಶಾಸಕರ ನಿವಾಸದ ಸುತ್ತ ಸಿಆರ್ಪಿಎಫ್ ಪೊಲೀಸರ ಬಿಗಿ ಭದ್ರತೆ ಕಲ್ಪಿಸಲಾಗಿದ್ದು, ಯಾರನ್ನ ಒಳಗೆ ಬಿಡ್ತಾ ಇಲ್ಲ. ದಾಖಲೆಗಳ ಪರಿಶೀಲನೆ ಚುರುಕಾಗಿ ನಡೀತಾ ಇದೆ. ಬಿಟ್ಕಾಯಿನ್ ಹಗರಣದ ಹಣದ ಹಾದಿಯನ್ನ ಪತ್ತೆ ಹಚ್ಚೋಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ದಾಳಿಯು ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿದೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸುರಕ್ಕ, ಏನು ಬಿಟ್ಕಾಯಿನ್ ಹಗರಣ ಅಂತ ಇದೆ. ಈಗ ಇಡಿ ಬೇಟೆ ಆಡಿದೆ, ಅಂದ್ರೆ ಹ್ಯಾರಿಸ್ ನಲ್ಪಾಡ್ ಪುತ್ರರಿಗೆ ಒಂದು ಶಾಕ್ ನ ಕೊಟ್ಟಿದೆ. ಏನು ಬೆಂಗಳೂರಲ್ಲಿ ಇಡಿ 17 ಕಡೆ ದಾಳಿ ನಡೆಸಿ ಮುಂಜಾನೆ 6 ಗಂಟೆಗೆ ದಾಳಿಯನ್ನ ನಡೆಸಿ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಕಲೆ ಹಾಕಿದೆ. ಈಗ ಬಿಟ್ಕಾಯಿನ್ ಹಗರಣದಲ್ಲಿ ತನಿಖೆಗೆ ಭಾಗವಾಗಿ ಶಾಸಕ ಎನ್.ಎ. ಹ್ಯಾರಿಸ್ ಮತ್ತು ಪುತ್ರ ಮೊಹಮ್ಮದ್ ನಲಪಾಡ್ ಅವರ ಮನೆ ಮೇಲೆ ದಾಳಿ ಮಾಡಿ ಶೋಧ ನಡೆಸಿದೆ. ಈಗ ಪ್ರಮುಖ ಆರೋಪಿ, ಅದರಲ್ಲಿ ಬಿಟ್ಕಾಯಿನ್ ದಂಧೆ ಏನಿದೆ ಅದರ ಆರೋಪಿ ಆದಂತ ಶ್ರೀಕೃಷ್ಣ ಜೊತೆಗೆ ಇವರು ಸಂಪರ್ಕ ಇದ್ರು ಅನ್ನೋ ಒಂದು ಶಂಕೆ ಮೇಲೆ ಈ ಒಂದು ಇಡೀ ದಾಳಿ ನಡೆಸಿದ್ದಾರೆ. ಈ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ 17 ಕಡೆನಲ್ಲಿ ಒಂದೇ ಸಮಯದಲ್ಲಿ ದಾಳಿ ನಡೆಸಿ ಕಾರ್ಯಾಚರಣೆ ಮಾಡಿ ಅದಕ್ಕೆ ಶಾಸಕ ನಲ್ಪಾಡ್ ಮತ್ತು ಹ್ಯಾರಿಸ್ ಪುತ್ರ ಮೊಹಮ್ಮದ್ ಅವರ ಇರುವಂತ ಅಶೋಕನಗರ ಏನು ನಿವಾಸ ಇದೆ ಅಲ್ಲಿ ಶೋಧ ನಡೆಸಿದ್ದಾರೆ. ಸದ್ಯ ಈಗ ಕೆಲವು ಮಾಹಿತಿ ಹಾಗೂ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದು, ಇನ್ನು CRPF ಸಿಬ್ಬಂದಿ ಭದ್ರತೆಯೊಂದಿಗೆ ಏನೋ ತೀವ್ರ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯ ಇದು 12 ಮಂದಿ ಅಧಿಕಾರಿಗಳ ತಂಡ ಮನೆಯೊಳಕ್ಕೆ ಹೋಗಿ ದಾಖಲೆ ಮತ್ತು ಇತರ ಮಾಹಿತಿಗಳನ್ನ ಪರಿಶೀಲನೆ ನಡೆಸಿದೆ. ಈ ಹಿಂದೆ ಕೂಡ ಕೆಲವು ವರ್ಷಗಳ ಹಿಂದೆ ಕೂಡ 6 ವರ್ಷದ ಹಿಂದೆ ಕೂಡ 4.5 ಕೋಟಿ ರೂಪಾಯಿ ಮೌಲ್ಯದ ಹಣಕಾಸು ವ್ಯವಹಾರ ಸಂಬಂಧಿತ ದಾಳಿಗೆ ಪ್ರಮುಖ ಕಾರಣ ಅಂತಾನೂ ಹೇಳಿದ್ದಾರೆ. ಅದಲ್ಲದೆ 24 ಜೂನ್ ಅಲ್ಲೂ ಕೂಡ CID ವಿಶೇಷ ತನಿಖಾ ದಳ ಏನು SIT ಇದೆ, ಅದು ಮೊಹಮ್ಮದ್ ನಲಪಾಡ್ ಮತ್ತು ಅವರನ್ನ ವಿಚಾರಣೆ ನಡೆಸಿದ್ರು. ಇದಕ್ಕೂ ಮುನ್ನ 2021ರಲ್ಲಿ ಕೂಡ CCB ಅಧಿಕಾರಿಗಳು ಏನಿದ್ದಾರೆ ಅವರು ಇಡೀ ಅಗತ್ಯ ಮಾಹಿತಿಯನ್ನ ಸಂಗ್ರಹಿಸಿದ್ರು. ಅದಲ್ಲದೆ ಈ ಪ್ರಕರಣದಲ್ಲಿ ಕರ್ನಾಟಕದಲ್ಲಿ ಸಂಬಂಧಿತ ಹಲವು ಕೇಸ್ಗಳು ಕೂಡ ದಾಖಲಾಗಿತ್ತು. ಅದಲ್ಲದೆ ಕ್ರಿಪ್ಟೋ ಕರೆನ್ಸಿ ಏನಿದೆ ಹ್ಯಾಕ್ ಮಾಡೋದು ಅಥವಾ ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೆಬ್ಸೈಟ್ ಹಾಗೂ ಡಿಜಿಟಲ್ ವ್ಯಾಲೆಟ್ ನ ಹ್ಯಾಕ್ ಮಾಡಿ ಆ ಒಂದು ಆಸ್ತಿಗಳನ್ನ ಅಥವಾ ಕ್ರಿಪ್ಟೋ ಕರೆನ್ಸಿಗಳನ್ನ ಏನು ಕಳ್ತನ ಮಾಡ್ತಾ ಇದೆ ಅನ್ನೋ ಒಂದು ಆರೋಪ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವರು ಕೂಡ ಶಾಮೀಲ್ ಆಗಿರಬಹುದು ಅನ್ನೋ ಒಂದು ಊಹೆಯಿಂದ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸುರೇಖಾ. ಎಸ್ ವಿಜಯ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಮೊಹಮ್ಮದ್ ನಲ್ಪಾಡ್ ಆರ್ಥಿಕ ವ್ಯವಹಾರ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇಂದು ಬೆಳ್ಳಂಬೆಳಗ್ಗೆ ಅಶೋಕನಗರದಲ್ಲಿರುವ ಶಾಸಕರ ನಿವಾಸದ ಮೇಲೆ ದಾಳಿ ನಡೆಸಿರುವಂತದ್ದು. ನಾವು ಇಲ್ಲಿ ದಾಳಿಯ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ, ಶ್ರೀಕಿ ಮತ್ತು ಬಿಟ್ ಕಾಯಿನ್ ಲಿಂಕ್ ಅನ್ನ ನೋಡಬಹುದು. ಅಂತಾರಾಷ್ಟ್ರೀಯ ಹ್ಯಾಕರ್ ಆಗಿರೋ ಶ್ರೀಕಿ ಎಂಬ ವ್ಯಕ್ತಿ ಕೆಲವೊಂದು ಎಕ್ಸ್ಚೇಂಜ್ ಗಳನ್ನ ಬಳಸಿ ಹ್ಯಾಕ್ ಮಾಡಿ ನೂರಾರು ಬಿಟ್ ಕಾಯಿನ್ ಗಳನ್ನ ಕಳ್ಳತನ ಮಾಡಿದ್ದ. ಈ ಕದ್ದ ಬಿಟ್ ಕಾಯಿನ್ ಗಳನ್ನ ಗೋಸ್ಟ್ ಪ್ರೋಟೋಕಾಲ್ ಮೂಲಕ ಅಡಗಿಸಿಟ್ಟು ನಂತರ ಪ್ರಭಾವಿಗಳಿಗೆ ಮಾರಾಟ ಮಾಡ್ತಾ ಇದ್ದ ಎಂಬುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಈ ಹಣದ ವರ್ಗಾವಣೆಯಲ್ಲಿ ಶಾಸಕ ಹ್ಯಾರಿಸ್ ಪುತ್ರನ ಕೈವಾಡವಿರುವ ಶಂಕೆಯ ಮೇಲೆ ಇಡಿ ಈ ಕ್ರಮ ಕೈಗೊಂಡಿದೆ ಅಂತಾನೆ ನಾವಿಲ್ಲಿ ನೋಡಬಹುದು. ಇಡಿ ತನಿಖೆಯ ಪ್ರಮುಖ ಹಂತಗಳನ್ನ ಇಲ್ಲಿ ನೋಡೋದಾದ್ರೆ, ಜಾರಿ ನಿರ್ದೇಶನಾಲಯವು PMLA ಅಡಿಯಲ್ಲಿ ಈ ಒಂದಷ್ಟು ಅಂಶಗಳನ್ನ ತನಿಖೆ ನಡೆಸ್ತಾ ಇದೆ. ಹ್ಯಾಕಿಂಗ್, ವೆಬ್ಸೈಟ್ ಮತ್ತು ವ್ಯಾಲೆಟ್ ಗಳನ್ನ ಹ್ಯಾಕ್ ಮಾಡಿ ಡಿಜಿಟಲ್ ಆಸ್ತಿಗಳನ್ನ ಕಳ್ಳತನ ಮಾಡೋದು, ಕದ್ದ ಆಸ್ತಿಗಳನ್ನ ಕ್ರಿಪ್ಟೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳ ಮೂಲಕ ಮಾರಾಟ ಮಾಡುವಂತದ್ದು, ಏನು ಮಾರಾಟದಿಂದ ಬಂದ ಹಣವನ್ನ ವಿವಿಧ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸುವ ಮೂಲ ಪತ್ತೆಯಾಗದಂತೆ ಮಾಡೋದು, ಇನ್ನು ವೈಯಕ್ತಿಕ ಲಾಭಕ್ಕಾಗಿ ಬಳಸಿಕೊಳ್ಳೋದು. ಈ ರೀತಿ ಬಂದ ಹಣವನ್ನ ಶ್ರೀಕಿ ಮತ್ತು ಹ್ಯಾರಿಸ್ ಪುತ್ರ ಸೇರಿದಂತೆ ಅವರ ಸಹಚರರು ವೈಯಕ್ತಿಕ ಐಷಾರಾಮಿ ಜೀವನಕ್ಕಾಗಿ ಬಳಸಿಕೊಂಡಿದ್ದಾರೆ ಎಂಬುದು ಇಲ್ಲಿ ಪ್ರಮುಖ ಆರೋಪ ಆಗಿರುವಂತದ್ದು. ಶಾಸಕರ ನಿವಾಸದ ಸುತ್ತ CRPF ಪೊಲೀಸರ ಬಿಗಿ ಭದ್ರತೆ ಕಲ್ಪಿಸಲಾಗಿದ್ದು ಯಾರನ್ನ ಒಳಗೆ ಬಿಡ್ತಾ ಇಲ್ಲ. ಇನ್ನು ದಾಖಲೆಗಳ ಪರಿಶೀಲನೆ ಚುರುಕಾಗಿ ನಡೀತಾ ಇದ್ದು ಬಿಟ್ಕಾಯಿನ್ ಹಗರಣದ ಹಣದ ಹಾದಿಯನ್ನ ಪತ್ತೆ ಹಚ್ಚಲು ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ದಾಳಿಯು ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿದೆ.